ಸಿದ್ದರಾಮಯ್ಯ ಜೊತೆ ಹೈಕಮಾಂಡ್ ನಿಲ್ಲದೇ ಇದ್ದರೆ ಏನಾಗುತ್ತೆ? ಈಗ ಸಿದ್ದರಾಮಯ್ಯ ವಿರುದ್ಧ ತನಿಖೆಗೆ ಅನುಮತಿ ನೀಡಿದ್ರು ಅಂದ್ಕೊಳ್ಳಿ, ಅನುಮತಿ ನೀಡಿದರು, ಹೈಕೋರ್ಟ್ ಅದಕ್ಕೆ ತಡೆಯಾಜ್ಞೆ ಕೊಟ್ಟಿಲ್ಲ, ವಿಚಾರಣೆಗೆ ಕೇಸ್ ದಾಖಲಿಸಿಕೊಳ್ತು. ಆಗೇನಾಗುತ್ತೆ? ಆಗ ಕಾಂಗ್ರೆಸ್ ಇವರ ರಾಜೀನಾಮೆ ತಗೊಂಡು ಪರ್ಯಾಯ ನಾಯಕನ ಆಯ್ಕೆಗೆ ಸಜ್ಜುಗೊಳ್ಳುತ್ತಾ? ಸಜ್ಜಾಗಬೇಕಲ್ವಾ? ಆದರೆ ವಿಷಾದ ಇಷ್ಟೇ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರು ರಾಜ್ಯಪಾಲರು, ಕೋರ್ಟಲ್ಲಿ ಕೇಸ್ ದಾಖಲಾಯಿತು. ಕ್ರಮ ಪ್ರಕಾರ ಹೇಗೆ ನೋಡಿ ಮಹಾಸ್ವಾಮಿಗಳೇ, ಸಿದ್ದರಾಮಯ್ಯ ಬನ್ನಿ ನೋಡಿ, ಕೋರ್ಟಲ್ಲಿ ಕೇಸ್ ದಾಖಲಾಗಿದೆ, ನೀವು ರಾಜೀನಾಮೆ ಕೊಡಿ, ಬೇರೆ ಯಾರನ್ನಾದ್ರೂ ಮಾಡಿ, ಇದಲ್ವ ಪ್ರೊಸೀಜರು? ಆದರೆ ಕಾಂಗ್ರೆಸ್ ಈ ಪ್ರೊಸೀಜರನ್ನು ಪಾಲಿಸ್ತಾ ಇಲ್ಲ, ಮಾಡೋದಿಲ್ಲ. ಅದು ಗೊತ್ತಿದ್ದು ತಪ್ಪು ಮಾಡ್ತಾ ಇದ್ದೀವಿ ಅಂತ. ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ ಆ ತಪ್ಪು ಮಾಡಲ್ಲ. ಯಾಕೆ? ಕೈಪಡೆ ಅಧಿಕಾರಕ್ಕೆ ಬರಲು ಸಿದ್ದರಾಮಯ್ಯ ಪ್ರಮುಖ ಕಾರಣ, ದೊಡ್ಡ ಶಕ್ತಿ. ಹಾಗಂತ ಡಿ ಕೆ ಶಿವಕುಮಾರ್ ಅವರ ಶಕ್ತಿ ಇಲ್ಲ ಅಂತಲ್ಲ, ಇಬ್ಬರ ಶಕ್ತಿ ಸೇರಿಯಾಗಿ ಸಿದ್ದರಾಮಯ್ಯ ಕೆಳಗಿಳಿಸಲು ಮುಂದಾದರೆ ಕಾಂಗ್ರೆಸ್ ಖೇಲ್ ಖತಮ್, ನಾಟಕ್ ಬಂದ್. 80ರಲ್ಲಿ ಅರಸು, 83ರಲ್ಲಿ ಬಂಗಾರಪ್ಪ ಅವರನ್ನು ಕೆಳಗಿಳಿಸಿ ಸೋತೋಗಿತ್ತು ಕಾಂಗ್ರೆಸ್. ಹೇಗೆ? ಕಂಪ್ಯೂಟರ್ ಹಗರಣದಲ್ಲಿ ಎಸ್ ಬಂಗಾರಪ್ಪ ಅವರನ್ನು ಕೆಳಗಿಳಿಸಿದ್ರು. 94ರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಹೀನಾಯ ಸೋಲು. ಸಿದ್ದರಾಮಯ್ಯ ಕೆಳಗಿಳಿಸಿದ್ರೆ ದೊಡ್ಡ ಅಹಿಂದ ವರ್ಗ ಚದರಿ ಬಿಡ್ತದೆ. ಅರಸು ಬಂಗಾರಪ್ಪ ಕಾಲದಲ್ಲಿ ಶೋಷಿತರು ಇಷ್ಟು ಶಕ್ತಿವಂತರಾಗಿರಲಿಲ್ಲ. ಅರ್ಥ ಆಯ್ತಾ? ಆಗ ಏನು ಕುರುಬರಂದ್ರೆ ಅವನಿಗೇನ್ರಿ ಗೊತ್ತು, ಹಂಗೆ. ಇವಾಗ ಹಂಗಿಲ್ಲ. ಇವಾಗ ದಲಿತರನ್ನು ಅಷ್ಟು ನೀವು ಈಸಿಯಾಗಿ ಕಂಡಮ್ ಮಾಡೋಕ್ಕಾಗಲ್ಲ. ಅವನಿಗೇನು ಭಯಂಕರ ಬೆಳೆದಿದ್ದಾರೆ. ಆದರೆ ಈಗ ಸಿದ್ದು ಬೆನ್ನಿಗೆ ನಿಂತಿದೆ ಶೋಷಿತ ಸಮುದಾಯ. ಸಿದ್ದರಾಮಯ್ಯ ಕೂಡ ದುರಂತ ನಾಯಕರಾಗಲು ತಯಾರಿಲ್ಲ. ಮುಸ್ಲಿಮರು ಇವರ ಜೊತೆ ಇದ್ದಾರೆ, ಅಹಿಂದ ಇವರ ಜೊತೆ ಇದೆ, ಇನ್ಕ್ಲೂಡಿಂಗ್ ಮುಸ್ಲಿಂ ಅಲ್ಪಸಂಖ್ಯಾತ. ಬಿಟ್ಬಿಡ್ತಾರೆ ಅವ್ರನ್ನ? ನೋ ವೇ. ಅರಸು ಬಂಗಾರಪ್ಪರಂತೆ ದುರಂತ ನಾಯಕರಾಗಲು ಸಿದ್ಧರಿಲ್ಲ ಸಿದ್ದರಾಮಯ್ಯ. ಸಿದ್ದು ಜೊತೆ ನಿಂತು ದೋಸ್ತಿ ಎದುರಿಸೋದು ಬಿಟ್ಟರೆ ದಾರಿ ಇಲ್ಲ. ನೀವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಏನು ಚಿಂತನೆ ಮಾಡ್ತಾ ಇದೆ, ಇವರೇನು ಪಾದಯಾತ್ರೆ ಮಾಡ್ತಾ ಇದ್ದಾರೆ, ಅದಕ್ಕೆ ತಕ್ಕಾಗಿ ನಾವು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ನಾವು ದೊಡ್ಡ ಕಂದಕಕ್ಕೆ ಬಿದ್ದುಬಿಡ್ತೀವಿ, ಕಾಂಗ್ರೆಸ್ ಮತ್ತೆ ಹೇಳೋದೇ ಇಲ್ಲ. ಆ ರೀತಿ ಆಗಬೇಕು ಅಂತ BJP ಬಯಸ್ತಾ ಇದೆ. ಆ ಕೆಡ್ಡಾಕೆ ಬೀಳಬಾರ್ದು ಅಂತ ಕಾಂಗ್ರೆಸ್ ತೀರ್ಮಾನ ಕೈಗೊಂಡಿದೆ. ಓಕೆ, ಇನ್ನು ಕರ್ನಾಟಕದಲ್ಲಿ ಹಲವು ದುರಂತ ನಾಯಕರಿದ್ದಾರೆ. ದೇವರಾಜ ಅರಸು, ಎಸ್ ಬಂಗಾರಪ್ಪ ಆ ಪಟ್ಟಿಯಲ್ಲಿ ಅಗ್ರಸ್ಥಾನದಲ್ಲಿ ನಿಂತವರು. ಇಬ್ಬರನ್ನು ಇದೇ ಕಾಂಗ್ರೆಸ್ ಹೈಕಮಾಂಡ್ ಕೆಳಗಿಳಿಸಿ ಕೊಡಲಿ ಪೆಟ್ಟು ತಿಂದಿತ್ತು. ಸಿದ್ದರಾಮಯ್ಯನವರನ್ನು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಸಿದ್ದರಾಮಯ್ಯನವ್ರನ್ನ ಆಗಿದ್ರೆ ರಾಜೀನಾಮೆ ಕೊಡೋದೇ ಇಲ್ವಾ? ಅವ್ರನ್ನ ಕೆಳಗಿಳಿಸೋಕ್ಕೆ ಇದೆ. ಹೈಕಮಾಂಡ್ ಕಿರಿಕಿರಿ ಮಾಡಬೇಕು ಸಿದ್ದರಾಮಯ್ಯನವರಿಗೆ. ಇಳಿರಪ್ಪ, ನಮ್ಗಾಗ್ತಿಲ್ಲ. ಹೈಕಮಾಂಡ್ ಕಿರಿಕಿರಿ ಮಾಡಿದ್ರೆ ಸಿದ್ದರಾಮಯ್ಯನವರು ಕೆಳಗಿಳಿಯೋದೇ ವಿಧಿ ಇಲ್ಲ. ರಾಹುಲ್ ಗಾಂಧಿ ಏನಾದರೂ ನೋಡಿ, ಸಿದ್ದರಾಮಯ್ಯನವರೇ ನಮ್ಮ ವಿರುದ್ಧ ಬರ್ತಾ ಇದೆ ಇಂಥ ಆರೋಪಗಳು, ನಮ್ಮ ಪಕ್ಷ ಕೆಟ್ಟ ಹೆಸರು ಬರ್ತಾ ಇದೆ, ದಯವಿಟ್ಟು ನೀವು ಚೇಂಜ್ ಮಾಡಿ, ನೀವು ಹೇಳಿದವ್ರನ್ನ ನಾವು ಮುಖ್ಯಮಂತ್ರಿ ಮಾಡ್ತೀವಿ ಅಂದರೆ ಸಿದ್ದರಾಮಯ್ಯ ಕೆಳಗಿಳಿದೆ. ಆದರೆ ಸಿದ್ದರಾಮಯ್ಯನವ್ರ ಜೊತೆ ಬಲಿಷ್ಠವಾಗಿ ನಿಂತಿದೆ ಹೈಕಮಾಂಡ್. ಎಲ್ಲರಿಗೆ ಬೈದಿದ್ದಾರೆ. ನಾನು ನಿನ್ನೆ ಕೂಡ ಹೇಳಿದೆ, ಡಿ ಕೆ ಶಿವಕುಮಾರ್ ಕೂಡ ಬಲಿಷ್ಠವಾಗಿ ನಿಂತಾರೆ, ಪಾರ್ಟಿ ಬಲಿಷ್ಠವಾಗಿ ನಿಂತಿದೆ. ಅಹಿಂದ ಪ್ರತಿಭಟನೆ ಶುರು ಮಾಡಿದೆ. ನೋಡಿ, ಕಾಂಗ್ರೆಸ್ಗೊಂದು ಭಯ ಇದೆ. ಇದು ಲಾಸ್ಟ್ ಎಲೆಕ್ಷನ್. ಯಾರ್ದು? ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಿದರೆ ಏನಾಗುತ್ತೆ? ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದಾಗ ಹೇಗೆ ಲಿಂಗಾಯತರು ಸೀದಾ ಕಾಂಗ್ರೆಸ್ಗೆ ಹೋದ್ರು, ಇದೇ ಅಹಿಂದ ವರ್ಗ ಮುಸ್ಲಿಮರು ಹೊರತುಪಡಿಸಿ ಹಿಂದುಳಿದವರು, ದಲಿತರು ಆ ಕಡೆ ಹೋಗ್ಬೋದು BJPಗೆ. ಅದೇ ಬೇಕಿರೋದು BJPಗೆ. ಇವರನ್ನು ಒಂದು ರೀತಿಯಲ್ಲಿ ಅವಮಾನ ಮಾಡಿಸೋಂಗಾಗಬೇಕು ಕಾಂಗ್ರೆಸ್ನಿಂದ. ಆದರೆ ಈ ಹಿಂದೆ ದೇವರಾಜ ಅರಸು ಮತ್ತು ಬಂಗಾರಪ್ಪ ಆಯ್ತಲ್ಲ, ಆಮೇಲೆ BJP ಯಡಿಯೂರಪ್ಪನವ್ರನ್ನ ಕೆಳಗಿಳಿಸಿದ ಬಳಿಕ 66ಕ್ಕೆ ಬಂದು ನಿಂತಿತ್ತು. ಜೊತೆಗೆ CM ಸಿದ್ದರಾಮಯ್ಯ ಅವರಿಗೂ ದುರಂತ ನಾಯಕನಾಗೋದಕ್ಕೆ ಇಷ್ಟ ಇಲ್ಲ. ಅಂಥ ಪಟ್ಟವನ್ನು ಕಟ್ಟುವ ಕಾಂಗ್ರೆಸ್ ಏನಾದರೂ ಪ್ರಯತ್ನ ಪಟ್ಟರೆ ಸಿದ್ದರಾಮಯ್ಯ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡೋದ್ರಲ್ಲಿ ಎರಡು ಮಾತಿಲ್ಲ. ಹೆಂಗೆ ಕೊಟ್ರಿ? ಅದು ನೀವು ಒತ್ತಡ ಹಾಕಿದ್ದು ಅಂತ ಮಾತ್ರ. ಆದರೆ ಅದಕ್ಕೆ ಪ್ರೂಫ್ ಎಲ್ಲಿದೆ ಒತ್ತಡ ಹಾಕಿದ್ದಾರೆ ಅಂತ? ಅರ್ಥ ಆಯ್ತಾ? BJP ಕಾಂಗ್ರೆಸ್ ಅವರ ಹೋರಾಟ ಬಿಟ್ಟಾಕಿ, ನಾನು ಕಾರಣಾತ್ಮಕವಾಗಿ ಹೇಳ್ತಾ ಇದ್ದೀನಿ, ಸೇಫ್ ಆಗ್ತಾರೆ ಸಿದ್ದರಾಮಯ್ಯ ಅಂತ. ಕೋರ್ಟಲ್ಲಿ ಸ್ಟೇ ತೊಗೊಂಬರ್ತಾರೆ ಅಥವಾ ಸ್ಕ್ವ್ಯಾಶ್ ಆದರೆ, ಯಾಕಂದರೆ ಡೈರೆಕ್ಟಾಗಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಏನಾದರೂ ಅವರು ಸಮರ್ಥನೆ ಮಾಡಿಕೊಂಡ್ರೆ ರಾಜ್ಯಪಾಲರಿಗೆ ಹಿನ್ನಡೆ ಆಗುತ್ತೆ.
ಅವರು ಮತ್ತೆ ಮುಖ್ಯಮಂತ್ರಿ ಆಗ್ಬೋದು ರಾಜೀನಾಮೆ ಕೊಟ್ಟಿದ್ದರೆ. ಆದರೆ ಉದ್ದೇಶ ಏನಪ್ಪ ಅಂತಂದರೆ ಸಿದ್ದರಾಮಯ್ಯನವರಲ್ಲಿರುವಂಥ ಅಹಿಂದ ಟೀಮನ್ನೇ ಛಿದ್ರಗೊಳಿಸಿ ಅದನ್ನು ಬಿ ಜೆ ಪಿಗೆ ವರ್ಗಾವಣೆ ಮಾಡಬೇಕು ಅಂತ ಕೇಂದ್ರದವರ ಒಂದು ಚಿಂತನೆ ಆಗಿರ್ಬೋದು ಅಂತ ಕಾಂಗ್ರೆಸ್ನ ಆರೋಪ. ಆಗೇನು ಮಾಡಬೇಕು, ಈಗ ವಿಚಾರಣೆಗೆ ಕೊಟ್ಟರೆ ಇಲ್ಲೇ ಲೋಕಲ್ ಪೊಲೀಸರೇ ತನಿಖೆ ಮಾಡಬೇಕು. ಲೋಕಾಯುಕ್ತ ಇರ್ಬೋದು, ಮತ್ತೊಬ್ಬರು ಇರ್ಬೋದು, SIT ಇರ್ಬೋದು, ಅವರೇ ಮಾಡಬೇಕು. ಇವರು ರಾಜೀನಾಮೆ ಕೊಡದೇ ಇದ್ದರೆ ಅವರೆಲ್ಲ ಇವರಂಡ್ರಲ್ಲೇ ಬರ್ತಾರೆ, ಇವರು ಹೇಳ್ದಂಗೆ ಕೇಳ್ತಾರೆ ಅಲ್ವಾ? ಹೌದು. ಹಾಗಿದ್ರೆ ಯಾರು ಬರಬೇಕು? CBI ಬರಬೇಕು. CBI ಬರೋಕ್ಕಾಗತ್ತೆ ಇದಕ್ಕೆ? ರಾಜ್ಯಪಾಲರು ದೆಹಲಿಯಲ್ಲಿ ಒಬ್ಬ CBIನ ಪ್ರಭಾವಿ ನ್ಯಾಯವಾದಿಯನ್ನು ಭೇಟಿಯಾದ್ರಂತೆ. ಕೇಸ್ CBIಗೆ ನೀಡುವ ಹಕ್ಕು ನನಗಿದೆಯಾ ಅಂತ ಕೇಳಿದ್ರಂತೆ. ಯಾಕಂದರೆ ರಾಜ್ಯದಲ್ಲಿ ನಾನು ವಿಚಾರಣೆ ಕೊಟ್ಟರು ಕೂಡ ರಾಜ್ಯ ಪೊಲೀಸರೇ ಮಾಡಬೇಕು. ಅವರು ಸಿದ್ದರಾಮಯ್ಯ ಪರವಾಗಿ ಮಾತಾಡಿದರೆ ಹಾಗಾಗಿ ಕೇಂದ್ರ ತನಿಖಾ ಸಂಸ್ಥೆ ಕೊಡೋಣ, ನಾನು CBI ಕೊಡ್ಬೋದಾ ಅಂತ ಕೇಳಿದ್ರಂತೆ. ಆಗ ನ್ಯಾಯವಾದಿ ಹೇಳಿದ್ರು, ನಿಮಗೆ CBI ಕೊಡೋಕ್ಕೆ ಬರಲ್ಲ ಸರ್, ನಿಮಗೆ ಬರಲ್ಲ. ಮತ್ತೇನು ಮಾಡೋದು? ಆದರೆ ಒಂದು ಚಾನ್ಸ್ ಇದೆ. ಏನು? CM ವಿರುದ್ಧ ವಿಚಾರಣೆಗೆ ಅನುಮತಿ ನೀವು ನೀಡ್ತೀರಲ್ವಾ, ವಿಚಾರಣೆಗೆ ಅನುಮತಿ ಕೊಡಿ. ಆಗ ಕೋರ್ಟ್ ಆ ಕೇಸನ್ನು ದಾಖಲಿಸಿಕೊಳ್ಳತ್ತೆ. ಅದೇ ವೇಳೆಗೆ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಸಲ್ಲಿಸಬೇಕು, PIL ಸಲ್ಲಿಸಬೇಕು. ಮುಖ್ಯಮಂತ್ರಿ ವಿರುದ್ಧ ವಿಚಾರಣೆಗೆ ಅನುಮತಿ ನೀಡಿದರೆ ತನಿಖೆ ಮಾಡಿ ವರದಿ ಸಲ್ಲಿಸಬೇಕಾದವರು ಪೊಲೀಸರು. ಆದರೆ ಪೊಲೀಸ್ ಇಲಾಖೆ ಮುಖ್ಯಮಂತ್ರಿ ಅಧೀನದಲ್ಲಿದೆ. ಪೊಲೀಸರು ಪ್ರಾಮಾಣಿಕವಾಗಿ ತನಿಖೆ ಮಾಡೋದು ಡೌಟು. ಆಗ CBIಗೆ ವಹಿಸಬೇಕು ಅಂತ ಕೋರ್ಟಿಗೆ ಯಾರಾದರೂ ಬಂದು PIL ಹಾಕಬೇಕು. ಆಗ ನ್ಯಾಯಾಲಯ ಪುರಸ್ಕರಿಸಿದರೆ ಮುಖ್ಯಮಂತ್ರಿಗಳ ಈ ತನಿಖೆಯನ್ನು ರಾಜ್ಯ ಪೊಲೀಸರು ಬೇಡ CBI ಮಾಡಲಿ ಅಂತ ಹೇಳಿದರೆ CBI ಎಂಟ್ರಿ ಕೊಡುತ್ತೆ. ಆಗ ಸಿದ್ದರಾಮಯ್ಯನವರಿಗೆ ಕಿರಿಕಿರಿ ಆಗತ್ತೆ. ಹಾಗಾದರೆ ರಾಜೀನಾಮೆ ಕೊಡ್ತಾರಾ? ಕೆಳಗಿಳಿತಾರಾ? ನೋ, ಸಿದ್ದರಾಮಯ್ಯ ಸೇಫ್ ಇದ್ದಾರೆ ಇಲ್ಲಿ ತನಕ. ಹೇಳ್ತೀನಿ ಯಾಕೆ ಅಂತ. ಕರ್ನಾಟಕ ರಾಜಕಾರಣದಲ್ಲಿ ಬಿರುಗಾಳಿ ಎದ್ದಿದೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಹೊತ್ತಿಸಿರೋ ಈ ಕಿಡಿ ರಾಜ್ಯ ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲ ಉಂಟು ಮಾಡಿದೆ. ಮೂಡ ಹಗರಣದ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಶೋಕಾಸ್ ನೋಟಿಸ್ ಜಾರಿ ಮಾಡಿದರು. ನಿಮ್ಮ ವಿರುದ್ಧ ಏಕೆ ವಿಚಾರಣೆಗೆ ಅನುಮತಿ ನೀಡಬಾರದು ಎಂಬುದಕ್ಕೆ ಒಂದು ವಾರದಲ್ಲಿ ಕಾರಣ ಕೊಡಿ ಅಂತ ಹೇಳಿದರು. ಅಂದರೆ ಸಿದ್ದರಾಮಯ್ಯ ರಾಜ್ಯಪಾಲರ ಬಳಿ TJ ಅಬ್ರಾಮ್ ಬಂದು ಒಂದು ದೂರು ಕೊಡ್ತಾರೆ ಭ್ರಷ್ಟಾಚಾರ ಆರೋಪದಡಿ. ಅದನ್ನು ಓದ್ಕೋತಾರೆ. ಅವರು ಓದ್ಬಿಟ್ಟು ಸಿದ್ದರಾಮಯ್ಯವ್ರು ಕಳಿಸ್ತಾರೆ. ನೋಡಿ, ನಿಮ್ಮ ವಿರುದ್ಧ ಒಂದು ಆರೋಪ ಬಂದಿದೆ, ನಿಮ್ಮ ವಿರುದ್ಧ ನಾನು ವಿಚಾರಣೆಗೆ ಯಾಕೆ ಅನುಮತಿ ಕೊಡಬಾರ್ದು ಹೇಳಿ. ಇವರೊಂದು ಸಂಪುಟ ಸಭೆ ಮಾಡ್ತಾರೆ. ಸಂಪುಟ ಸಭೆಯಲ್ಲಿ ಸಿದ್ದರಾಮಯ್ಯವ್ರ ವಿರುದ್ಧ ಆರೋಪ ಬಂದ ಕಾರಣಕ್ಕಾಗಿ ಸಂಪುಟ ಸಭೆಯಲ್ಲಿ ಅವರು ಭಾಗವಹಿಸೋಂಗಿಲ್ಲ. ಪವರ್ ಆಫ್ ಅಟರ್ನಿ ಯಾರು ಕೊಡ್ತಾರೆ? DCM ಕೊಡ್ತಾರೆ. ಈ ವಿಚಾರಕ್ಕೆ ಮಾತ್ರ, ಬೇರೆದಕ್ಕಲ್ಲ. ಬೇರೆ ಎಲ್ಲ ಸೈನ್ ಹಾಕೋಂಗಿಲ್ಲ. ಅವರು 5 ಗಂಟೆ ಮಾತಾಡಿ, ಇಲ್ಲ ಇದು ಸರಿ ಇಲ್ಲ, ಇದನ್ನು ತಿರಸ್ಕರಿಸಿ ಮಹಾಸ್ವಾಮಿಗಳೇ ಅಂತೇಳಿ ವಾಪಸ್ ಕಳಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ಈಗ ರಾಜ್ಯಪಾಲರು ಅದನ್ನು ತಿರಸ್ಕರಿಸಿದರೆ ಮುಗಿದೋಯ್ತು ಕತೆ, ಏನಿಲ್ಲ. ಕೇಳಕತ್ತ ನಾಟಕ ಬಂದು ಒಂದು ವೇಳೆ ಅವರಿಗೆ ಅಧಿಕಾರ ಇದೆ, ವಿಟೋ ಪವರ್ ಇದೆ, ಅವರು ಅದನ್ನು ಇಲ್ಲ ತಿರಸ್ಕರಿಸಿದ್ರು ಕೂಡ ನಾನು ಇದನ್ನು ವಿಚಾರಣೆಗೆ ಅನುಮತಿ ಕೊಡ್ತೇನೆ ಅಂತ ಕೊಟ್ಟರೆ ಆ ಕೇಸ್ ಕೋರ್ಟ್ಗೆ ಹೋಗುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕು. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆಗಬೇಕೋ ಆಗಬಾರ್ದು ಅನ್ನೋದನ್ನು ಕೋರ್ಟ್ ತೀರ್ಮಾನ ಮಾಡುತ್ತೆ. ಕೋರ್ಟಲ್ಲಿ ಕೇಸ್ ರಿಜಿಸ್ಟರ್ ಆದರೆ ಒಂದು ನೋಟಿಸ್ CMಗೆ ಬರುತ್ತೆ. ಆಗ CM ನೈತಿಕತೆ ಅಥವಾ ಸಾಂವಿಧಾನಿಕವಾಗಿ ರಾಜೀನಾಮೆ ಕೊಡಬೇಕಾಗತ್ತೆ ಅನ್ನೋದು. ಹಾಗಂತ ಕೊಡಬೇಕು ಅಂತ ಎಲ್ಲೂ ಇಲ್ಲ. ಈ ವೇಳೆ BJP ಮತ್ತು JDS ಅಹೋರಾತ್ರಿ ಹೋರಾಟವನ್ನು ಮಾಡ್ತಾ ಇದೆ. ರಾಜೀನಾಮೆ ಕೊಡಿ, ರಾಜೀನಾಮೆ ಕೊಡಿ. ಯಾವುದೇ ಹೋರಾಟಗಳಾದರೂ ಕೂಡ ಸಿದ್ದರಾಮಯ್ಯ ಬಗ್ಗೋ ರೀತಿ ಕಾಣ್ತಾ ಇಲ್ಲ. ಅವರು ಕೂಡ ಯಾವುದೋ ಒಂದು ಬಲವಾದ ಸಾಕ್ಷ್ಯವನ್ನು ಇಟ್ಕೊಂಡು ಕಾಡ್ತಾ ಇದೆ. ಯಾಕೆ? ಬನ್ನಿ ಹೇಳ್ತೀನಿ.